ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕವಿತಾ ಮಶ್ರೂಮ್ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಇವತ್ತಿನ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ಮಶ್ರೂಮ್ ಫಾರ್ಮ್ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಅದರಿಂದ ಇವತ್ತು ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಮಶ್ರೂಮ್ ಫಾರ್ಮ್ ಮಾಡಬೇಕು ಅಂದ್ಕೊಂಡಿರೋರು ನಾನು ಹೇಳ್ತಾ ಇರೋದು ಒಂದು ಅಂದಾಜು 10x10 ರೂಮ್ಗೆ ಎಷ್ಟು ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಫಸ್ಟು ನಾವು ಬಂದು ಹುಲ್ಲನ್ನು ಬೇಯಿಸಬೇಕಾಗುತ್ತೆ. ಹುಲ್ಲು ಒಂದು ಬಾಯ್ಲ್ ಮಾಡಬೇಕಂದ್ರೆ ನಮ್ಗೆ ಮೇಯ್ನಾಗಿ ಡ್ರಮ್ ಒಂದು ಬೇಕಾಗುತ್ತೆ. ಸೊ ಡ್ರಮ್ ಡ್ರಮ್ ಬಂದು ನಮಗೆ ಪಕ್ಕದಲ್ಲಿ ಎಲ್ಲಾವುದು ಒಂದು ಆಯಿಲ್ ಶಾಪ್ ಇರುತ್ತೆ ಅಲ್ವಾ, ಆಯಿಲ್ ಶಾಪಲ್ಲಿ ನಾವು ಡ್ರಮ್ ಸೆಕೆಂಡ್ ಹ್ಯಾಂಡ್ ಖಾಲಿಯಾಗಿರೋ ಡ್ರಮ್ ಏನಾದರೂ ಕೇಳಿದರೆ ಕೊಡ್ತಾರೆ. 1000 - 800 ರುಪೀಸ್ ನಿಯರ್ ಬೈ ಇರ್ಬೋದು. ಆಮೇಲೆ ಬಂದು ಫಾಗರ್ ಒಂದು ಬೇಕಾಗುತ್ತೆ. ಫಾಗರ್ ಯಾಕಂದರೆ ನಾವು ಆಟೋಮೆಟಿಕಲ್ಲಿ ಫಿಕ್ಸ್ ಮಾಡಿದರೆ ನಾವಿದ್ರೇನು ವಾಟರ್ ಸಪ್ಲೈ ಎಲ್ಲ ಮಾಡೋಕ್ಕೆ ನಮಗೆ ಫಾಗರ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದು ಬಂದು ಅದು ವಾಟರ್ ಸೆಟ್ಟಿಂಗ್ ಎಲ್ಲ ಮಾಡೋಕ್ಕೂ ಒಂದು 6000 ಆಗುತ್ತೆ ಅದಕ್ಕೆ ಮೋಸ್ಟ್ಲಿ. ಆಮೇಲೆ ಹುಲ್ಲು ಬೇಕಾಗುತ್ತೆ ನಮಗೆ. ಹುಲ್ಲು ಎಷ್ಟು ನೀವು 10x10 ರೂಮ್ಗೆ ಎಷ್ಟು ಮಾಡ್ತೀನಿ ಬ್ಯಾಗ್ಸ್ ಅಂದ್ಕೊಂಡಿದ್ರೆ ಅಷ್ಟು ಹುಲ್ಲು ಬೇಕಾಗುತ್ತೆ. ಅದಕ್ಕೆ ಬಂದು ಒಂದು ರೋಲ್ ಮೋಸ್ಟ್ಲಿ ರೋಲ್ ಬಂದು ಒಂದು 300 ಇರುತ್ತೆ ಒಂದು ರೋಲು. ಆಮೇಲೆ ಸೀಡ್ ಬೇಕಾಗುತ್ತೆ. ಸೀಡ್ ಒಂದು 150 160 ಆ ಥರ ಇರುತ್ತೆ. ರಬ್ಬರ್ ಬ್ಯಾಂಡ್ಸು ಬೇಕಾಗುತ್ತೆ. ಈ ರಬ್ಬರ್ ಬ್ಯಾಂಡ್ಸ್ ಬಂದು ಒಂದು 10 ರುಪೀಸ್ ಅಷ್ಟೇ ಇರ್ಬೋದು. ಆಮೇಲೆ ಪ್ಯಾಕಿಂಗ್ ಕೆಲವರು ಪಿ ಪಿ ಕವರ್ ಬಗ್ಗೆ ಹೇಳಬೇಕು. ಪಿ ಕವರ್ ಒಂದು 250 ಅಷ್ಟು ಆಗುತ್ತೆ ಅಷ್ಟೇ. ಆಮೇಲೆ ಪ್ಯಾಕಿಂಗ್ ಹೇಗೆ ಮಾಡ್ತೀವಿ ನಾವು ಅವರು ಹೇಗೆ ಕೇಳ್ತಾರೆ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ಪ್ಯಾಕಿಂಗ್ ಕಾಸ್ಟು. ಮೋಸ್ಟ್ಲಿ ಇದೆಲ್ಲ ಸೇರಿಸಿ ನಮ್ಗೆ ಒಂದು 10,000 to 15,000 ಒಳಗಡೆ ಆಗುತ್ತೆ. ನಾವು 10x10 ರೂಮಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ. ನೋಡಿ, ನಾನು 10x10ಗೆ ಹೇಗೆ ಫಾಗರೆಲ್ಲ ಸೆಟ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ